ಬ್ಯಾಕ್ ಟು ಮೈ ಕುಶೀಲಾ ಕನ್ನಡ. ಇದು ಬಂದ್ಬಿಟ್ಟು ಎಸ್ಟರ್ಡೇ ಮಾಡಿರೋ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಸ್ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯ್ತು. ಓಂ ಶಕ್ತಿ ತಾಯಿ ಸಾಂಗ್ ಹಾಕೊಂಡು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ರು, ನನಗಂತೂ ತುಂಬಾ ಇಷ್ಟ ಆಗ್ಬಿಡ್ತು. ಮತ್ತೆ ಅಮ್ಮಂದು ಮೂಲ ಮಂತ್ರ ಹೇಳ್ಕೊಂಡು ಭಜನೆ ಮಾಡ್ಕೊಂಡು ಸಹ ಹೋಗ್ತಾ ಇದ್ದು. ನಾವೇ ಎದ್ದು ಡ್ಯಾನ್ಸ್ ಆಡಕ್ ಹೋಗ್ಲಿಲ್ಲ, ಕುಂತಿತ್ತವನೇ ಡ್ಯಾನ್ಸ್ ಆಡ್ತಾ ಇದ್ದು. ಆದ್ರೆ ನಮ್ಗೊಂದು ಸ್ವಲ್ಪ ನರ್ವಸ್ ಆಗ್ತಿತ್ತು. ಇವ್ರು ಬಂದ್ಬಿಟ್ಟು ಮಂಗಳ ಆಂಟಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದು, ನನಗಂತೂ ತುಂಬಾ ಇಷ್ಟ ಆಗ್ಬಿಟ್ರು. ಇರೋ ಜಾಗಕ್ಕೆ ಅಮ್ಮ ಬರ್ಲಿ ಅಂದ್ಬಿಟ್ಟು ಅಮ್ಮನ್ನ ಕೂಗಿ ಕೂಗಿ ಕರಿತಾ ಇದ್ರು. ಕರಿತಾ ನಮ್ಮ ಪವ್ಯಕ್ಕನ ಮೇಲೆ ಅಮ್ಮ ಬಂದೇ ಬಿಡ್ತು. ಸ್ವಲ್ಪ ಸ್ಟ್ರಾಂಗೇ ಆಯಿತು. ಆಮೇಲೆ ಬೇವಿನ ಸೊಪ್ಪು ನೀರು ಚುಮ್ಮಿಸ್ಮೇಲೆ ಸ್ವಲ್ಪ ಬಿಡ್ತು ಅಮ್ಮ. ಗುರುಶಕ್ತಿ ಮೈ ಮೇಲೆ ಅಮ್ಮ ಬಂದ್ಬಿಟ್ಟು, ನೀವು ಸರಿಯಾಗಿ ನನ್ನ ಕೂಗ್ತಾ ಇಲ್ಲ, ನನ್ನ ಜಪ ಮಾಡ್ತಾ ಇಲ್ಲ, ಜೋರಾಗಿ ಕೂಗಿ ಅಂತ ಕೇಳ್ಕೊತಾ ಇತ್ತು. ಅದ್ರ ಜೊತೆ ಅಮ್ಮ ನೋಡಿ ಇಡೀನೇ ಬೇವಿನ ಸೊಪ್ಪು ತಿಂತಾ ಇತ್ತು. ನಮಗಂತೂ ಭಯ ಆಯ್ತಿತ್ತು. ಜರ್ನಿಲಿ ಫಸ್ಟು ಟೆಂಪಲ್ ನೋಡಿದ್ದು ಅಂದರೆ ಕಮಲಾ ಶಿವಶಕ್ತಿ ಟೆಂಪಲ್ ಅಂತ. ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಶಿವನ ವಿಗ್ರಹಗಳು ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದ್ದು. ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋದು. 10 ರೂಪಾಯಿ ಟಿಕೆಟ್ ಅಂತ ಹೇಳ್ತಿದ್ರು. 10 ರೂಪಾಯಿ ಟಿಕೆಟ್ ತೊಗೊಂಡು ಹೊರಗಡೆ ಹೋಗಿ ದೇವ್ರ ತಲೆ ಮೇಲೆ ಕೈ ಇಟ್ಟರೆ ಅವರು ಒಂದು ಚೊಂಬು ನೀರು ಉಯ್ತಾರೆ. ದೇವ್ರ ವಿಗ್ರಹನ ಸುತ್ತಕೊಂಡು ಈಚೆ ಬರಬೇಕಾಗುತ್ತೆ. ನಾನಂತೂ 2 ಸಲ ಅಮ್ಮನ ವಿಗ್ರಹ ಸುತ್ತಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಇನ್ನೊಂದ್ಸರಿ ಪ್ರದಕ್ಷಿಣೆ ಹಾಕೋಣ ಅಂತ ಅನಿಸ್ತಿತ್ತು. ಆದರೂ ಅಲ್ಲಿ ಬಿಡಬೇಕಲ್ಲ, 10 ರೂಪಾಯಿ ಕೊಟ್ಬಿಟ್ಟು 2 ಸರಿ ಅಂದರೆ ಯಾರು ತಾನೇ ಬಿಡ್ತಾರೆ ಅಂದ್ಬಿಟ್ಟು ಈಚೆ ಬಂದ್ಬಿಟ್ಟು ಆನ್ ದ ವೇ ಬರ್ತಾ ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಟೆಂಪಲ್ಗೆ ರೀಚ್ ಆಗಿ, ಇದು ಹೊಸೂರ್ ಹತ್ರ ಇರುವ ಪ್ರತ್ಯಂಗಿರ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಅಲ್ಲಿ ಬಂದರೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಮಾಟ ಮಂತ್ರ ಹಾಗೂ ಮತ್ತು ದುಷ್ಟ ಶಕ್ತಿಗಳು ನಿವಾರಿಸುವ ಜಾಗ ಇದು. ತುಂಬ ಶಕ್ತಿಶಾಲಿ ಈ ಅಮ್ಮ ಬಂದ್ಬಿಟ್ಟು. ಅಂದರೆ ಎಲ್ಲರ ತಲೆ ಮೇಲೂ ಒಂದೊಂದು ಮಡಿಕೆ ಇದೆ. ಅದೇನಪ್ಪ ಅಂತಂದರೆ ಅಮ್ಮಂಗೆ ಅಭಿಷೇಕ ಮಾಡೋಕ್ಕೆ ನೀರು ಕೊಡ್ತಾರೆ. ಡೈರೆಕ್ಟ್ ತೊಗೊಂಡೋಗಿ ಅಮ್ಮಂಗೆ ಅಭಿಷೇಕ ಮಾಡಿದ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ನೋಡಿ, ಅಭಿಷೇಕ ನೀರೆಲ್ಲ ತಗೊಂಡು ಹಾಕ್ತಾರೆ. ಡೈರೆಕ್ಟ್ ಅಮ್ಮನ ಪಾದಕ್ಕೆ ಹೋಗುತ್ತೆ ಆ ಅಭಿಷೇಕ ನೀರು. ಈ ಫೋಟೋಸು ವಿಡಿಯೋಸು ಮಾಡೋಕ್ಕೆ ಬಿಡಲ್ಲ. ಬೈ ಚಾನ್ಸ್ ಅವ್ರಿಗೇನಾದರೂ ನಾನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯಿತು ಅಂದರೆ ಮೊಬೈಲ್ಗಿತ್ತು ಉಂಡಿ ಒಳಗೆ ಹಾಕ್ತಾರೆ. ಮತ್ತೆ ನನಗೆ ಆ ಮೊಬೈಲು ಸಿಗೋಲ್ಲ. ನಾನು ಸುಪ್ರಭಾತ ಹಾಕ್ಸ್ಕೊಂಡು ಅವ್ರ ಕೈಲಿ ಬರಬೇಕಾಗುತ್ತೆ. ಸೊ ಆದರೂ ಕಷ್ಟಪಟ್ಕೊಂಡು ನಾನು ಈ ವಿಡಿಯೋಸ್ ಎಲ್ಲ ಮಾಡಿದೆ. ಹೋಮ ಸುಡುವಾಗ ಮೆಣಸಿನ್ಕಾಯಿ ಉಪ್ಪು ಹಾಕ್ತಾರೆ. ಒಂದು ಸ್ವಲ್ಪನೂ ಘಾಟು ಬರಲ್ಲ, ಏನೂ ಆಗಲ್ಲ. ಅಷ್ಟು ವಿಶೇಷ ಇಲ್ಲಿ ಬಂದು. ಬಸ್ಸಲ್ಲಿ ಓಂ ಶಕ್ತಿ ಅಮ್ಮನ ಜೊತೆ ನಾಗಮ್ಮನೂ ಕರೆಸಿದ್ರು. ಇದರಲ್ಲ ಕೀರ್ತನ ಅಂತ, ಇವ್ರ ಮನೆ ದೇವ್ರು ಬಂದು ನಾಗಮ್ಮ ಅಂತ. ಅವ್ರಿಗೆ ಈ ಸಾಂಗ್ ಹಾಕಿದ್ರೆ ತುಂಬ ಎಮೋಷನಲ್ ಆಗ್ತಾರೆ. ಅದ್ರ ಜೊತೆ ಅಮ್ಮನೂ ಮೈ ತುಂಬ್ಕೊಂಡ್ಬಿಡುತ್ತೆ. ಆನ್ ದ ವೇ ಊಟ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ನೋಡೋಕೆ ಬಂದಿದ್ದು ತಮಿಳ್ನಾಡಲ್ಲಿರುವ ಕೃಷ್ಣಗಿರಿ ಕಾಲಭೈರವ ದೇವಸ್ಥಾನ. ನನಗೆ ಈ ಪ್ಲೇಸಿಗೆ ಬರ್ತೀನಿ ಅಂತ ಗೊತ್ತೇ ಇರಲಿಲ್ಲ. ಈ ಪ್ಲೇಸಿಗೆ ಬಂದಮೇಲೆ ಗೊತ್ತಾಯಿತು ಇದು ನಮ್ಮ ಭೈರವನ ದೇವಸ್ಥಾನ ಅಂತ ಅಂದ್ಬಿಟ್ಟು. ನನಗೆ ತುಂಬ ಖುಷಿ ಪಟ್ಟೆ. ಬೆಳಗ್ಗೆ ತಾನೇ ನಮ್ಮ ಭೈರವನ ಪೂಜೆ ಮಾಡಿ ಬಂದೆ. ಇಲ್ಲಾಗಲೇ ನಮ್ಮ ಭೈರವನ ದರ್ಶನ ಮಾಡ್ತಾ ಇದ್ದೀನಿ. ಹೋಗಿದ್ದ ಟೈಮ್ಗೆ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಹಾಡು ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ರು ಐನೋರು. ತುಂಬ ಚೆನ್ನಾಗಿತ್ತು ಅದು. ನನಗಂತೂ ತುಂಬ ಖುಷಿ ಪಟ್ಟಿದ್ದೀನಿ ಈ ಟೆಂಪಲ್ಗೆ ಬಂದು. ವಿಡಿಯೋ ನೋಡ್ತಾ ಇರೋರು ಈ ಪ್ಲೇಸ್ ನೋಡಿಲ್ಲ ಅಂದರೆ ಒನ್ ಟೈಮ್ ವಿಸಿಟ್ ಕೊಡಿ. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ನೀವು ಬಂದು ಹೋದರೆ ನಿಮಗೂ ಇಷ್ಟ ಆಗುತ್ತೆ ಈ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಟೈಮ್ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಈ ಟೆಂಪಲ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆ ದೇವರು ಭೈರವ ಆದ್ದರಿಂದ ನಾನು ಬಂದಿರೋ ದೇವಸ್ಥಾನವೂ ಭೈರವನ ದೇವಸ್ಥಾನ. ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ಈ ಜಾಗ. ನನಗಂತೂ ತುಂಬ ಖುಷಿ ಆಯಿತು. ದೇವ್ರ ಮೆರವಣಿಗೆ ನೋಡಬೇಕು. ಮತ್ತು ಅಲ್ಲಿ ಪ್ರತಿಯೊಬ್ಬರೂ ವೀಡಿಯೋ ಫೋಟೋಸ್ ತಗೊತಾ ಇದ್ರು. ಅಲ್ಲಿ ಯಾರು ಒಬ್ಬರು ಯಾಕೆ ತಕ್ಕೊತಾ ಇದ್ದೀರಾ, ಏನಕ್ಕೆ ತಗೊತಾ ಇದ್ದೀರಾ ಅಂತ ಯಾರು ಆರ್ಗ್ಯೂ ಮಾಡೋರು ಯಾರೂ ಇರಲಿಲ್ಲ. ಫುಲ್ಲು ಫ್ರೀಯಾಗಿತ್ತು ಅಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಳ್ಳೋಕ್ಕೆ. ನಂಗೆ ತುಂಬ ಇಷ್ಟ ಆಯಿತು. ಇವರೇ ಸ್ವಾಮೀಜಿ, ಇವರೇ ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ದು. ಇವ್ರ ಕಂಠ ಮಾತ್ರ ತುಂಬ ಚೆನ್ನಾಗಿದೆ. ಕೇಳಿಸ್ಕೊಳ್ಳಿ ನೀವು ಒಂದ್ಸರಿ ಅವ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಭೈರವನ ದೇವಸ್ಥಾನ ಈಚೆ ಎಷ್ಟು ಸುಂದರವಾಗಿದೆಯೋ ಒಳಗಡೆ ಅಷ್ಟೇ ಸುಂದರವಾಗಿದೆ. ಬನ್ನಿ ಒಳಗಡೆ ಹೋಗೋಣ. ತುಂಬ ಜನ ಇದ್ರು ದೇವಸ್ಥಾನದಲ್ಲಿ. ಎಲ್ಲ ಬಂದಿದ್ದವರೆಲ್ಲ ಶಕ್ತಿ ಅಮ್ಮದಿರೇ ಬಂದಿದ್ರು. ಹೋಗು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ದೇವ್ರನ್ನ ದರ್ಶನ ಮಾಡಿಕೊಂಡು ಈಚೆ ಬಂದು ನೋಡಿ, ನಮ್ಮ ಮನೆ ದೇವರು ಭೈರವ ಇಲ್ಲಿದೆ. ಒಂದೇ ಒಂದು ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ದೇವಸ್ಥಾನ ಎಲ್ಲ ನೋಡಿಕೊಂಡು ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ದಾಸೋಹಕ್ಕೆ ಹೋದು. ಇಲ್ಲಿ ತುಂಬ ಜನ ಇದ್ದರು, ಆದರೂ ಆ ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡ್ಬಂದು ನನ್ನ ಫೇವ್ರೆಟ್ ಟೊಮೆಟೊ ಬಾತೆ ಕೊಟ್ಟಿದ್ರು. ಬಂದಾಗ ತುಂಬ ಬೆಳಕಿತ್ತು, ಇವಾಗ ಆಲ್ರೆಡಿ ಎಲ್ಲ ಕತ್ಲಾಗ್ಬಿಟ್ಟಿದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದೆ. ನಾನೆಲ್ಲ ನೋಡ್ಕೊಂಡು ಇಲ್ಲಿ ಬಸ್ ಮುಂದೆ ಬಂದು ಇಲ್ಲಿ ನೋಡಿ ಭಜನೆ ಮಾಡ್ತಾ ಇದ್ದೀವಿ ಬಸ್ ಮುಂದೆ ನಿಂತ್ಕೊಂಡು. ಆ ನಂತರ ಸ್ವಲ್ಪ ಡ್ಯಾನ್ಸ್ ಆಡೋಣ ಅಂತ ಡ್ಯಾನ್ಸ್ ಆಡ್ತಾ ಇದ್ದಾರೆ ಎಲ್ಲರೂ, ದೇವ್ರ ಜಪ ಮಾಡ್ಕೊಂಡು. ನಮ್ಮ ಭೈರವನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಹೊರಟಿದ್ದೆ ಓಂ ಶಕ್ತಿ ದೇವಸ್ಥಾನಕ್ಕೆ, ತಮಿಳ್ನಾಡು. ಭೈರವನ ದೇವಸ್ಥಾನ ಬಂದಮೇಲೆ ನಂಗೆ ಧೈರ್ಯ ಬಂತು, ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮತ್ತು ನಮ್ಮ ಪವ್ಯಕ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ಸಾಂಗ್ ಪ್ಲೇ ಆಗಿಲ್ಲ, ಯಾಕಂದರೆ ನಾನು ಅಲ್ಲಿ ಡ್ಯಾನ್ಸ್ ಮಾಡುವಾಗ ಬಸ್ಸಲ್ಲಿ ಸಾಂಗ್ ಹಾಕಿದ್ರು, ಬಟ್ ನನ್ನ ಮೊಬೈಲ್ ಮ್ಯೂಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಯಾವುದೇ ರೀತಿ ರೆಕಾರ್ಡ್ ಆಗಿಲ್ಲ. ಸಾರಿ, ಯಾರು ಬೇಜಾರು ಮಾಡ್ಕೊಬೇಡಿ. ಬಟ್ ಬೇರೆ ಸಾಂಗ್ ತೆಗ್ದು ಹಾಕ್ಬೋದಿತ್ತು, ಬಟ್ ಆ ಥರ ಹಾಕಂಗಿಲ್ಲ ಯೂಟ್ಯೂಬಲ್ಲಿ, ಹಾಗೆ ಹಾಕ್ಬಿಟ್ಟಿದ್ದೀನಿ. ಡ್ಯಾನ್ಸ್ ಆಡಿದ್ದು ನಂಗೆ ತುಂಬ ಖುಷಿ ಆಯಿತು. ಆಲ್ರೆಡಿ 2:45 ಆಯಿತು. ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇನ್ನೇನು ಹೋಗ್ತಾ ಇದ್ದೀವಿ ಅಂತಂದರೆ ತುಂಬ ಖುಷಿ ಆಗ್ತಿತ್ತು. ಯಾವಾಗ ಅಮ್ಮನ ದರ್ಶನ ಮಾಡ್ತೀವೋ, ಯಾವಾಗ ಇರುಮುಡಿ ತಲುಪಿಸ್ತೀವೋ ಅಮ್ಮಂಗೆ ಅಂತ ಅನಿಸ್ತಿತ್ತು. ಇಂದ ಓಡ್ತಾ ಇದ್ದೀವಿ. ಇರುಮುಡಿ ಹೊತ್ಕೊಂಡು ಸ್ವಲ್ಪ ದೂರ ಅಂದರೆ 1 ಕಿಲೋಮೀಟ್ರ್ವರೆಗೂ ದೇವಸ್ಥಾನ ಬಾಗಿಲವರೆಗೂ ಹೋಗಬೇಕು. ಆ ನಂತರ 2-3 ಕಿಲೋಮೀಟ್ರ್ ದೇವ್ರ ದರ್ಶನ ಮಾಡೋಕ್ಕೆ ಅಲ್ಲೇ ಸುತ್ತಾಕಬೇಕು. ನೋಡಿ, ಎಲ್ಲ ಓಂ ಶಕ್ತಿ ಅಮ್ಮಂದಿರೆಲ್ಲ ಇಲ್ಲೇ ಕುಂತಿದ್ದಾರೆ. ಎಷ್ಟು ಜನ ಇದ್ದಾರೆ, ಎಲ್ಲ ಕಾಯ್ತಾ ಇದ್ದಾರೆ ದೇವ್ರ ದರ್ಶನಕ್ಕೆ ಹೋಗೋಕ್ಕೆ. ನಾವು ಹೋಗ್ತಾ ಇದ್ದೀವಿ. ಇವ್ರು ಬಂದುಬಿಟ್ಟು ನಮ್ಮ ಅಕ್ಕನೂ ಮತ್ತು ನಮ್ಮ ಆಂಟಿ ಹೋಗ್ತಾ ಇದ್ದಾರೆ ಮುಂದೆ. ನಾವು ಮಾಲೆ ಹಾಕ್ಕೊಂಡಿದ್ದಾಗ ಯಾವುದೇ ರೀತಿ ಬಾಡಿ ಪೇಯ್ನ್ ಆಗಲಿ ಏನೂ ಇರಲ್ಲ, ಎಷ್ಟು ದೂರ ನಡೆದಾಡಲಿ ಏನೂ ಆಗಲ್ಲ. ಆದರೆ ಮಾಲೆ ಈಚೆ ತೆಗೆದ್ಮೇಲೆ 1-2 ದಿವಸ ಸ್ವಲ್ಪ ಕಾಲು ನೋವು ಇರುತ್ತೆ, ಬಾಡಿ ಪೇಯ್ನ್ ಇರುತ್ತೆ ಅಷ್ಟೇ. ಇಲ್ಲಿ ಮೇಯ್ನ್ ಗೇಟಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ, ಯಾಕಂದರೆ ಟಿಕೆಟ್ ತರಕ್ಕೆ ಹೋಗಿದ್ದೆ. ಟಿಕೆಟ್ ಇಲ್ದಲೇ ಒಳಗಡೆ ಹಲೋ ಮಾಡಲ್ಲ ಅಲ್ವಾ. ಸೊ ಅದಕ್ಕೆ ಅವರು ಟಿಕೆಟ್ ತರಕ್ಕೆ ಹೋದೆ. ಟಿಕೆಟ್ ತಂದಮೇಲೆ ನಾವು ಒಳಗಡೆ ಎಂಟ್ರಿ ಕೊಡ್ತೀವಿ. ಎಂಟ್ರಿ ಕೊಟ್ಟ ಮೇಲೆ ತುಂಬ ಫಾಸ್ಟಾಗಿ ಓಡಬೇಕು ಅಂತಲೂ ಹೇಳಿದ್ದಾರೆ. ಇಲ್ಲಾಗಲೇ ಎಲ್ಲೂ ನಿಂತ್ಕೊಳ್ಳೋಂಗಿಲ್ಲ, ಎಲ್ಲರ ಜೊತೆಲೇ ಇರಬೇಕು ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಸುಮಾರು 3-4 ಕಿಲೋಮೀಟ್ರ್ ದೇವ್ರ ದರ್ಶನ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಎಷ್ಟಾಗುತ್ತೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ ನೋಡಿ. ಇಬ್ರೂ ರೆಡ್ ಕಲರು ಯೆಲ್ಲೋ ಕಲರು ಬಟ್ಟೆ ಹಾಕಿದ್ದಾರೆ. ನಮ್ಮ ಕಡೆಯವ್ರು ಯಾರು ಅಂತಲೇ ನಮಗೆ ಗೊತ್ತಾಗಲ್ಲ, ಅಷ್ಟು ಜನ ಇದ್ದಾರೆ. ಇದು ಗರ್ಭಗುಡಿ ಒಳಗಡೆ ಈ ಥರ ಇದೆ. ತುಂಬ ಜನ ಇದ್ದರು. ಅಮ್ಮ ಮಾತ್ರ ತುಂಬ ಚೆನ್ನಾಗಿ ಕುಂತಿತ್ತು. ಹಾಕೊಂಡಿರೋ ಮಾಲೆನ ಪನ್ನೀರಿಂದ ತೊಳಸ್ತಾರೆ. ತುಂಬ ಘಮ ಘಮ ಅಂತ ಇರುತ್ತೆ. ಆ ಘಮ ನಮ್ಮ ಕೈ ಬಿಟ್ಟು ಹೋಗೋದೇ ಇಲ್ಲ ಅನ್ನುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಆ ಘಮ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಅಲ್ಲಿ ಪ್ರಸಾದ ತೊಗೊಳ್ಳೋಣ ಅಂದ್ಬಿಟ್ಟು ಪ್ರಸಾದ ತೊಗೊಂಡು, ಅಲ್ಲಿ ಪ್ರಸಾದ ಬಂದು ಲಡ್ಡು ಕೊಡ್ತಾರೆ. 100 ರೂಪಾಯಿಗೆ 5 ಅಷ್ಟೇ ಲಡ್ಡು ಕೊಡೋದು. ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋಬೋದು. ನೆಕ್ಸ್ಟು ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಪವ್ಯಕ ಕೈ ಹಿಡ್ಕೊಂಡವ್ರು ನಾವು ಬಿಟ್ಟೇ ಇಲ್ಲ. ಆಲ್ರೆಡಿ 6 ಗಂಟೆ ಆಗಿದೆ. 6 ಗಂಟೆಗೆ ನಾವು ಊಟಕ್ಕೆ ಕುಂತಿದ್ದೀವಿ. ಹೊಟ್ಟೆ ತುಂಬ ಊಟ ಮಾಡೋದು, ತುಂಬ ಚೆನ್ನಾಗಿತ್ತು. ಅಂತೂ 2 ಸರಿ ಹಾಕ್ಸ್ಕೊಂಡು ಊಟ ಮಾಡಿದೆ. ನೆಕ್ಸ್ಟು ಯಾವಾಗ ಊಟ ಮಾಡ್ತೀವೋ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಈಚೆ ಬಂದು ಸ್ವಲ್ಪ ಶಾಪಿಂಗ್ ಇತ್ತು. ನಾನು ಯಾವುದೇ ರೀತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಆದರೆ ನಾನು ನನ್ನ ಮಗಳಿಗೆ ಖುಷಿಗೋಸ್ಕರ ಕೆಲವೊಂದು ಬಳೆ, ಸರ, ಹೇರ್ ಬ್ಯಾಂಡ್ಸ್ ಅವೆಲ್ಲ ತೊಗೊಂಡೆ. ಯಾಕಂದರೆ ಲಾಸ್ಟ್ ಇಯರ್ ಅವಳಿಗೇನು ತಂದಿರಲಿಲ್ಲ, ಈ ಇಯರ್ ಆದರೂ ತೊಗೊಂಡೋಗೋಣ ಅಂದ್ಬಿಟ್ಟು ತೊಗೊಂಡೋದೆ. ನೋಡಿ, ಹೂವು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದ್ದಾವೆ. ಬಟ್ ಮುಡ್ಕೊಳಕ್ಕಾಗಲ್ಲ, ಆದರೆ ದೇವ್ರಿಗೆ ಮಾತ್ರ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಹೂವು ಮುಡ್ಸಿದ್ರೆ. ಬಸ್ ಹತ್ರ ಬಂದು ಯಾರ್ಯಾರು ಏನೇನು ಶಾಪಿಂಗ್ ಮಾಡಿದ್ದಾರೆ ಅಂತ ನಮ್ಮ ಪವ್ಯಕ ನೋಡ್ಕೊಂಡು ಕುಂತಿದ್ದಾರೆ. ಇದು ಬಂದ್ಬಿಟ್ಟು ಕಾಮಾಕ್ಷಿ ದೀಪ. ಇಲ್ಲೇ ತೊಗೊಂಡೋಗ್ಬೇಕು ಅಂತ ಅನ್ಕೊಂಡ್ಬಂದಿದ್ರಂತೆ. ಕಾಮಾಕ್ಷಿ ದೀಪ ತೊಗೊಂಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಮತ್ತು ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆಗೆ ಹೊರಟು. ಮಾರ್ನಿಂಗ್ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದು, ಅದಾದಮೇಲೆ ನಾವು ತಿಂದೇ ಇರಲಿಲ್ಲ. ನೈಟು ಊಟ ಮಾಡಲಿ ಅಂತ ಅಂದ್ಬಿಟ್ಟು ಹೋಟೆಲ್ ಹತ್ರ ಬಸ್ ಹಾಕಿದ್ರು. ಖಂಡಿತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.